ಹೇಳಿ ನಿಮ್ದು ಈಗ ಕೇಳಿ ಬಾಸ್, ಈಗ ನಿಮ್ದು. ನೀವು ಎಲಿಮಿನೇಟ್ ಆದಾಗ ಎಷ್ಟು ಬೇಜಾರಾಯ್ತು? ನಾನು ಕೊನೆ ತನಕ ಇರ್ಬೇಕಾಗಿತ್ತು, ಬಿಗ್ ಬಾಸ್ ನನಗೆ ಮೋಸ ಮಾಡ್ತು ಅಂತ ಅನಿಸ್ತಾ? ಒಂದಷ್ಟು ಎಪಿಸೋಡ್ಸ್ಗಳು ಕಟ್ ಮಾಡಿದ್ದಾರೆ, ಅದಕ್ಕೊಂದು ಬೇಜಾರಿದೆ ಏನಪ್ಪ ಚೆನ್ನಾಗಿದೆ, ಡಲ್ ಆಗಿದೆಯಾ? ನನಗೆ ಎಲ್ಲ ಅನ್ಸಿನಲ್ಲಿ ಎತ್ತಾಕಿದ್ದಾರೆ, ಎಲ್ಲಾ ಶಾರ್ಟ್ಸ್ಗಳು ಹಿಂದೆಯಿಂದ ತೋರಿಸಿದ್ದಾರೆ. ಯಾರು ಅವನು ಅಂತವ್ರು ಯಾರು ಇಲ್ಲಿ ಬಂದು ಇಲ್ಲ, ನಾವು ಅವನ ನೋಡಿ. ಕ್ಲೋಸ್ಅಪ್ ಶಾರ್ಟ್ಸ್ ಯಾವುದು ಇಲ್ಲ. ಲೈವ್ ಅಲ್ಲಿ ನೀವು ಪ್ರತಿಯೊಂದು ನೋಡ್ಬೇಕಾದ್ರೆ ಕ್ಲೋಸ್ಅಪ್ ಶಾರ್ಟೇ ಇರುತ್ತೆ. ರೆಕಾರ್ಡೆಡ್ ಬಂದಾಗ ಮಾತ್ರ ವೈಟ್ ಶಾರ್ಟ್ ಅಲ್ಲಿ ನಿಂತ್ಕೊಂಡು ಹಿಂದೆಯಿಂದ ತೋರಿಸ್ತಾ ಇರ್ತಾರೆ. ನಾನು ಯಾವ ಪರಿಸ್ಥಿತಿಗೆ ಹೋಗಿದ್ದೆ, ಯಾವ ಡಿಸಿಷನ್ ತಗೊಳಕ್ ಹೋಗಿದ್ದೆ, ಯಾವ ಸ್ಥಳಗಳಿಗೆ ಹೋಗಿದ್ದೆ ನನಗೆ ಗೊತ್ತು ಸರ್. ಅವಾಗ ಜನಕ್ಕೆ ಏನ್ ಅನ್ಸುತ್ತೆ, ನಾನು ಕಾಣಿಸಿಲ್ಲ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇನ್ನೊಂದು ಒಂದು ತಿಂಗಳಲ್ಲಿ 3 ಸಲಿನೂ ನಾಮಿನೇಟ್ ಆಗಿರಲ್ಲ, ನಾನು 3 ವಾರ ನಾಮಿನೇಟ್ ಆಗಿರಲ್ಲ. ಕೊನೆ ಒಂದೇ ಒಂದು ವಾರ ನಾಮಿನೇಟ್ ಆಗ್ತೀನಿ, ಅದು 2 ವೋಟ್ ಬೀಳೋದು ಇಡೀ ಮನೇಲಿ. ನನಗೆ ಅಷ್ಟು ಬೇಗ ಎಲಿಮಿನೇಟ್ ಮಾಡ್ತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಅಯ್ಯೋ ನಿಜ 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 ನೀನ್ ಹೇಳ್ತಿರೋದೆಲ್ಲ ನಿಜ. ಸೊ ನಿಮಗೆ ಬೇಜಾರಿದೆ ಆ ವಿಷಯಕ್ಕೆ ಬಿಗ್ ಬಾಸ್ ಜೊತೆ? ಖಂಡಿತ ಬೇಜಾರಿದೆ. ಬಿಗ್ ಬಾಸ್ ಅಷ್ಟು ಸುಲಭ ನಮ್ಮನ್ನ ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನ್ ಮಾಡಬೇಕು ಅನ್ನೋದು ಗೊತ್ತು, ಇದೆಲ್ಲ ಬಾಳ ನೋಡಿದೀನಿ. ಅವ್ನು ಎಲ್ಲವನೇ ಅಂತ ಮೊದಲು ಹುಡುಕಿ. ಬಾಸ್ ಮೇಲೆ ಬೇಜಾರಿಲ್ಲ, ತೋರಿಸಿಲ್ಲ ಅಂತ ಒಂದು ಬೇಜಾರು ಅಷ್ಟೇ. ಜನಕ್ಕೆ ಗೊತ್ತಾಗ್ತಿದೆ ಇವತ್ತು ತುಂಬಾ ಚೆನ್ನಾಗಿ. ರಕ್ಷಕು ಬೇಕಂತ ಆಚೆ ಕಳಿಸಿದ್ರು, ಹಂಗೆ ಹಿಂಗೆ ಮತ್ತೊಂದು ಅಂತ. ಅದು ಗೊತ್ತಾದಾಗ ಅವ್ರಿಗೆ ಗೊತ್ತಾಗ್ತಿದೆ, ಅದನ್ನ ನಾನು ಹೇಳಿ ಪಾಯಿಂಟ್ ಮಾಡಿ ಹೇಳೋದ್ ಬೇಕಾಗಿಲ್ಲ. ನಿನಗೆ ಬಂತು ಟೈಮು, ಮೂಟೆ ಕಟ್ತಾರೆ. ಯಾವ ಮೋರಿ ರಸ್ತೆ ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗುತ್ತೋ ಗೊತ್ತಿಲ್ಲ. ದಡ್ಡ ಚಪ್ಪಡಿ. ಇನ್ನೊಂದು ಕೆಲವ್ರಿಗೆ ತುಂಬಾ ಚಿಕ್ಕ ವಯಸ್ಸಿಗೆ ಬೆಳೆದ್ನಲ್ಲ ಅನ್ನೋದು ಕೆಲವ್ರಿಗೆ ಹೊಟ್ಟೆ ಉರಿಯಿದೆ. ನಾನು ಇನ್ನ LKG ಅದನ್ನ ನಾನೇನು ಮಾಡಕ್ಕಾಗಲ್ಲ. ಇನ್ನೊಂದು ನಾನ್ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋದಲ್ಲ, ಮತ್ತೊಂದಲ್ಲ, ಜನ ಪ್ರೀತಿಯಿಂದ ನಾನು ಕೊಟ್ಟಿರೋದು. ಅದನ್ನ ಮಾಡ್ತಾರೆ, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅದನ್ನ ನಾವು ನಿಲ್ಸಕ್ಕಾಗಲ್ಲ. ಪಾಪ ಎಲ್ಲೆಲ್ಲೋ ಮೂಲೆಯಿಂದ ಕುತ್ಕೊಂಡು ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ನಾವು ನಿಲ್ಸಿ ಇದನ್ನ ಮಾಡಿ ಅಂತ ನಾವು ಹೇಳಕ್ಕಾಗಲ್ಲ. ಒಳ್ಳೇದು. ಜಗತ್ತಿನ ಯಾವ ಶಕ್ತಿಯೂ ನಿಮ್ಮ ಅಡ್ಡಕ್ಕೆ ಬರೋದಿಲ್ಲ. ಇದು ನನ್ನ ಅನುಭವ. ಅವರೆಲ್ಲ ಪಾಪ ನನ್ನಿಂದ ಏನೋ ಲಕ್ಷ 2 ಲಕ್ಷ 1 ಕೋಟಿ ವ್ಯೂಸ್ ಮಾಡ್ಕೊಂತ ಇದಾರೆ. ಪಾಪ ನನ್ನಿಂದ ಜೀವನ ಮಾಡ್ತಿದ್ದಾರೆ, ದುಡ್ಡು ಮಾಡ್ತಿದ್ದಾರೆ, ಮನೆ ನಡೆಸ್ತಿದ್ದಾರೆ ಅಂತ ಹೇಳಿದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನನ್ ಮಗನೇ ತೋರ್ಸ್ಬಿಟ್ಟಲ್ಲ ನೀನ್ ಕಚಡ ಬುದ್ಧಿನ ಮಗ. ನನ್ನ ಹೆಸರಲ್ಲಿ ಅವರೆಲ್ಲ ಅನ್ನ ತಿಂತ ಇದಾರೆ ಅಂತ. ಒಳ್ಳೇದಾಗ್ಲಿ ಅವ್ರಿಗೆ, ದೇವ್ರು ಇನ್ನ ಚೆನ್ನಾಗಿಟ್ಟಿರ್ಲಿ. ಅಂತವ್ರೆಲ್ಲ ಇರೋದ್ರಿಂದನೇ ನಾವಿನ್ನ ಬೆಳೆಯಕ್ ಸಾಧ್ಯ. ನಾನು ಹಿಂಗೆ ನೋಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ. ಈ ಹುಡುಗನ ಇದು ಏನು ಈ ಟೈಪ್ ಮಾತಾಡ್ತಾವನಲ್ಲ ಇವನು ಅಂತ ನಾನು ಒಂದು ಸುಮಾರು ವಿಡಿಯೋಸ್ಗಳನ್ನ ನೋಡಿದೆ. ಆವಾಗ ಇವನು ತಮಟೆ ಓಪನ್ ಆಯ್ತು. ಬಿಗ್ ಬಾಸ್ ಇಷ್ಟು ವರ್ಷ ಬಿಗ್ ಬಾಸ್ ಸೀಸನ್ ಅಲ್ಲಿ ಮೊದಲನೇ ಅವನು ಅಂತ ಅನ್ಕೊಂತೀನಿ. ತುಂಬಾ ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ ಹೊರಡೆ ಹೋದನು. ತುಂಬಾ ಚಿಕ್ಕ ವಯಸ್ಸಿಗೆ ಕ್ಯಾಪ್ಟನ್ ಕೂಡ ಆದೆ. ಇಡೀ ಮನೆನ ನಿಭಾಯಿಸಿದೆ. ಉತ್ತಮ ಆಟಗಾರ ತಗೊಂಡೆ. ಎಲ್ಲ ಫಿಸಿಕಲ್ ಗೇಮ್ಸ್ ಅಲ್ಲಿ ನಾನು ಒಬ್ಬ ಇದ್ದೀನಿ ಅನ್ನೋದೊಂದು ತೋರಿಸಿದೆ. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲ ಬಿಡದ ಹಠವಾದಿ. ಆದ್ರೂ ನೀವು ಯಾಕೆ ಸರ್ ಏಕಾಂಗಿ? ಅದು ತುಂಬಾ ಖುಷಿ ಕೊಡ್ತು ನನ್ಗೆ. ಟಾಸ್ಕ್ ಗೇಮ್ಸ್ ಅನ್ನೋದು ನನಗೆ ಹೊಸದಲ್ಲ. ನಾನ್ ಆಚೆ ಹೋಗೋದ್ರ ಬಗ್ಗೆ ಚಿಂತೆ ಮಾಡ್ತಿಲ್ರ, ನೀವು ಒಳಕ್ ಹೋಗ್ಬಾರ್ದು. ಆಚೆ ಇದ್ದಾಗಿಂದಾನು ಅಷ್ಟೇ ನಾನು ಸ್ಪೋರ್ಟಿವ್ ಆಗಿರ್ತೀನಿ, ಎಷ್ಟೇ ಫ್ಲೆಕ್ಸಿಬಲ್ ಆಗಿದ್ದೀನಿ. ಎಲ್ಲ ಗೇಮಲ್ಲೂ ತುಂಬಾ ಚೆನ್ನಾಗಿ ಆಡಿದೆ, ಅದಕ್ಕೆ ಉತ್ತಮ ಅಂತ ಬಂತು. ಇವ ಯಾರೇ ಯಾರ್ಯಾರು ಬರ್ತಾರೋ ಮರ ಈ ಮನೆ. ಎಲ್ರ ಕಣ್ಣಿಗೂ ಬಿದ್ದೆ, ಒಬ್ಬ ಸ್ಟ್ರಾಂಗ್ ಕಾಂಪಿಟೇಟರ್ ಅಪ್ಪ ಅಂತ. ಅದು ನನಗೆ ಸಾಕು. ಚೆನ್ನಾಗಿದೆ ಕಳ್ಳ ಕರಿಯ, ಕಪ್ಪಗಿದ್ರು ಬಲ್ ಮುದ್ದಾಗಿದ್ಯಾ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ ರಕ್ಷಕ್ ಬುಲೆಟ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, ಇದೇ ಮೇ 16ನೇ ತಾರೀಕು ಕುಷ್ಟಗಿ ತಾಲೂಕು ಹನುಮಸಾಗರಗೆ ನಾನು ಬರ್ತಾ ಇದ್ದೀನಿ. ಎಲ್ರೂ ಬನ್ನಿ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.